ನಮಸ್ಕಾರ ವೀಕ್ಷಕರೇ, ಈ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ಕಾಮಿಡಿಯಿಂದ ಕೂಡಿರುತ್ತವೆ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 90ರ ಕಾಲಘಟ್ಟದಲ್ಲಿ ರಾಮಪುರ ಎಂಬ ಹಳ್ಳಿಯಲ್ಲಿ ರಾಮು ಹಾಗೂ ಸೀತಾ ಎಂಬ ದಂಪತಿಗಳು ಇದ್ದರು. ಅವರಿಗೆ ವಿಷ್ಣು ಎಂಬ ಮಗ ಕೂಡ ಇದ್ದ. ಇವರದು ತುಂಬಾ ಬಡ ಕುಟುಂಬವಾಗಿತ್ತು. ಮಗ ವಿಷ್ಣುವಿಗೆ ಟಿವಿ ನೋಡುವ ಆಸೆ ಇತ್ತು. ಆದ್ರೆ ಮನೇಲಿ ಟಿವಿ ಇರಲಿಲ್ಲ. ಅವನು ಎಷ್ಟೋ ಬಾರಿ ರಾಮುವಿಗೆ ಟಿವಿ ತಕೊಂಡ್ ಬನ್ನಿಯಪ್ಪ ಅಂತ ಹೇಳ್ತಿದ್ದ. ಆದ್ರೆ ಹಣದ ಸಮಸ್ಯೆಯಿಂದ ಟಿವಿಯನ್ನು ತರಲು ಆಗುತ್ತಿರಲಿಲ್ಲ. ಅದಕ್ಕೆ ವಿಷ್ಣು ಆ ಊರಿನ ಶ್ರೀಮಂತರ ಮನೆಯಲ್ಲಿ ಟಿವಿ ನೋಡಲು ಹೋಗುತ್ತಿದ್ದ. ಆದ್ರೆ ಶ್ರೀಮಂತ ಮನೆಯವರಿಗೆ ತುಂಬ ದುರಂಕಾರ ಇತ್ತು. ಒಂದು ದಿನ ಆ ಶ್ರೀಮಂತನ ಮನೆಗೆ ಟಿವಿ ನೋಡಲು ವಿಷ್ಣು ಹೋದ. ಆವಾಗ ಆ ಮನೆಯವರು ಅವನಿಗೆ ಓ ಬಂದ ನೋಡು, ಫ್ರೀಯಾಗಿ ಟಿವಿ ನೋಡಲು ಎಂದರು. ಅದನ್ನು ಕೇಳಿಸಿಕೊಂಡ ವಿಷ್ಣು ಕೇಳಿಸದ ರೀತಿ ಮನೆಯ ಒಳಗಡೆ ಟಿವಿ ನೋಡಲು ಹೋದ. ಆವಾಗ ಮನೆಯ ಯಜಮಾನ, ಏನ್ಲ ಟಿವಿ ನೋಡಲು ಬಂದ? ನಿಮ್ಮ ಮನೆಗೆ ಯಾವಾಗ ಟಿವಿ ತರ್ತಾನೋ ನಿಮ್ಮಪ್ಪ? ಬರೀ ಇಲ್ಲಿಗೆ ಬಂದು ನೋಡೋದೇ ಆಯ್ತು. ಸರಿ, ಬೇಗ ನೋಡ್ಕೊಂಡು ಹೋಗು. ಆವಾಗ ವಿಷ್ಣು ಸರಿ ಅಣ್ಣ ಎಂದು ಟಿವಿ ನೋಡ್ಕೊಂಡು ಬೇಜಾರಿಂದ ಮನೆಗೆ ಹೊರಟ. ಮನೆಗೆ ಬರೋದನ್ನ ವಿಷ್ಣುವಿನ ತಂದೆ ಗಮನಿಸಿದ. ಹೋ, ನನ್ನ ಮಗ ಬೇಜಾರಿಂದ ಬರ್ತಿದ್ದಾನೆ. ನನ್ನ ಮಗ ಟಿವಿ ನೋಡಲು ಹೋಗಿದ್ದ, ಅಲ್ಲಿ ಏನೋ ಅಂದಿರ್ಬೇಕು, ಅದಕ್ಕೆ ಬೇಜಾರ್ನಲ್ಲಿ ಬರ್ತಿದ್ದಾನೆ ಎಂದುಕೊಂಡ. ರಾಮು ಮರುದಿನ ಟಿವಿಯನ್ನ ಮನೆಗೆ ತಂದ. ವಿಷ್ಣು ಖುಷಿಯಾಗಿ ಡ್ಯಾನ್ಸ್ ಮಾಡಿ ಟಿವಿ ನೋಡತೊಡಗಿದ. ಅದನ್ನು ನೋಡಿ ರಾಮುವಿಗೆ ತುಂಬಾ ಖುಷಿಯಾಗಿ ತಕ್ಷಣ ಹೆಂಡತಿಗೆ, ನೋಡೇ ನನ್ನ ಮಗ ಖುಷಿಯಾಗಿದ್ದಾನೆ, ಅಷ್ಟೇ ಸಾಕು, ಹಣ ಬೇಕಾದ್ರೆ ನಾಳೆ ಸಂಪಾದಿಸಬಹುದು, ಆದ್ರೆ ಇಂದಿನ ಖುಷಿಯನ್ನ ನಾಳೆ ಸಂಪಾದನೆ ಮಾಡಕ್ಕಾಗಲ್ಲ ಅಂದ. ಕಥೆಯ ನೀತಿ: ಮಗನ ಖುಷಿಯ ಮುಂದೆ ಹಣವೂ ಲೆಕ್ಕಕ್ಕಿಲ್ಲ.